ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಭಾರತದ ಖ್ಯಾತ ಸಂಗೀತ ಸಂಯೋಜಕ, ಸಂಗೀತ ಮಾಂತ್ರಿಕ ಅಂತಾನೆ ಕರೆಯಲ್ಪಡುವಂತಹ AR ರೆಹಮಾನ್ ಅವರು ಕೊಟ್ಟಿರುವಂತಹ ಕೆಲವು ಹೇಳಿಕೆಗಳು ವೈರಲ್ ಆಗ್ತಾ ಇದೆ. ಬಾಲಿವುಡ್ ನಲ್ಲಿ ತಮಗೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರವಾಗಿ ಅದರ ಕಾರಣ ಇರಬಹುದು. ಅದರ ಬಗ್ಗೆ ಮಾತನಾಡಿರುವಂತಹ ಅವರೊಂದು ಕೊಟ್ಟಿರುವಂತಹ ಹೇಳಿಕೆಗಳು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿದೆ. ಅದೇ ರೀತಿ ಬಾಲಿವುಡ್ ನಲ್ಲಿ ಕಳೆದ 8 ವರ್ಷಗಳಿಂದ ತಮಗೆ ಕೆಲಸ ಸಿಗ್ತಿಲ್ಲ ಅಂತ ಹೇಳಿ AR ರೆಹಮಾನ್ ಅವರು ಹೇಳಿದ್ದು, ಈ ಒಂದು ಹೇಳಿಕೆ ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇಷ್ಟೇ ಹೇಳಿದ್ರೆ ಇದು ವಿವಾದ ಆಗ್ತಿರ್ಲಿಲ್ಲ. ಆದ್ರೆ ಇದರೊಂದಿಗೇನೆ ತಮಗೆ ಯಾಕೆ ಬಾಲಿವುಡ್ ನಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳುವುದನ್ನು AR ರೆಹಮಾನ್ ಅವರು ಹೇಳಿದ್ದು, ಈ ಒಂದು ಅವ್ರು ಕೊಟ್ಟಂತಹ ಒಂದು ಕಾರಣಗಳು ಸದ್ಯ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ AR ರೆಹಮಾನ್ ಅವರು ಇಲ್ಲಿ ಹೇಳಿದ್ದೇನು ಅಂತ ಹೇಳಿ ನೋಡೋದಾದ್ರೆ, ಬಾಲಿವುಡ್ ನಲ್ಲಿ ಕೆಲಸಗಳು ಕಡಿಮೆ ಆಗ್ತಾ ಇದೆಯಾ, ಅವರಿಗೆ ಹಾಡುವಂತಹ ಅವಕಾಶಗಳಿರ್ಬೋದು, ಸಂಗೀತವನ್ನ ಸಂಯೋಜಿಸುವಂತಹ ಕೆಲಸಗಳು ಕಡಿಮೆ ಆಗ್ತಾ ಇದೆಯಾ, ಆಫರ್ಗಳು ಬರ್ತಾ ಇಲ್ವಾ ಅಂತ ಹೇಳುವಂತಹ ಒಂದು ವಿಚಾರವಾಗಿ ಅವರು ಪ್ರತಿಕ್ರಿಯಿಸಿದ್ದು, ಬಾಲಿವುಡ್ ನಲ್ಲಿ ಕಳೆದ 8 ವರ್ಷಗಳಿಂದ ನನಗೆ ಕೆಲಸಗಳು ಸಿಗ್ತಾ ಇಲ್ಲ. ಬಾಲಿವುಡ್ ನಲ್ಲಿ ಉಂಟಾಗಿರುವಂತಹ ಮೇಜರ್ ಆಗಿ ಪವರ್ ಶಿಫ್ಟಿಂಗ್ ಇರ್ಬೋದು, ಅದೇ ರೀತಿ ಕೆಲವೊಂದು ಕಮ್ಯುನಲ್ ವಿಷಯಗಳಿರ್ಬೋದು, ಇವೆಲ್ಲವೂ ಕಾರಣ ಇರ್ಬೋದು. ಹಾಗಾಗಿ ನನಗೆ ಕೆಲಸಗಳು ಸಿಗ್ತಾ ಇಲ್ಲ ಅಂತ ಹೇಳಿ AR ರೆಹಮಾನ್ ಅವರು ಹೇಳಿದ್ದಾರೆ. ಸದ್ಯ ಅವರ ಹೇಳಿಕೆ ವೈರಲ್ ಆಗಿದ್ದಷ್ಟೇ ಅಲ್ಲದೆ ಇದರ ಬಗ್ಗೆ ಸಾಕಷ್ಟು ಪರ ವಿರೋಧ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಾಲಿವುಡ್ ನ ಖ್ಯಾತನಾಮರು ಕೂಡ ಈ ಒಂದು ವಿಚಾರದ ಬಗ್ಗೆ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ರೆಹಮಾನ್ ಅವರು ಬಾಲಿವುಡ್ ನಲ್ಲಿ ತಮ್ಮ ಕೆರಿಯರ್ ಯಾವ ರೀತಿ ಇತ್ತು, ಯಾವ ರೀತಿ ಸಾಗಿತು, ಅದೇ ಇತ್ತೀಚಿನ ವರ್ಷಗಳಲ್ಲಿ ಅದ ಯಾವ ರೀತಿ ಅವಕಾಶಗಳು ಕಡಿಮೆ ಆಗ್ತಾ ಬಂತು ಅಂತ ಹೇಳುವಂತಹ ಎಲ್ಲಾ ವಿಚಾರದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಅವರು ಬಾಲಿವುಡ್ ನಲ್ಲಿ ಈಗ ಅಷ್ಟೊಂದು ಕ್ರಿಯೇಟಿವ್ ಅಲ್ಲದ ವ್ಯಕ್ತಿಗಳು ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಅದೇ ರೀತಿ ದೊಡ್ಡದಾದಂತಹ ಒಂದು ಪವರ್ ಶಿಫ್ಟಿಂಗ್ ಕೂಡ ಆಗಿದೆ. ಸಾಕಷ್ಟು ಸಲ ನನಗೆ ಅವಕಾಶಗಳು ಸಿಗ್ತವೆ, ನೀವು ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅಂತ ಹೇಳ್ತಾರೆ, ನನ್ನ ಹೆಸರನ್ನು ಕೂಡ ತೆಗಿತಾರೆ, ಆಫರ್ಗಳು ಬರ್ತವೆ. ಆದ್ರೆ ಆನಂತರ ಬೇರೆ ಯಾವುದೋ ಸಂಗೀತ ಸಂಯೋಜಕರಿಗೆ ಆ ಆಫರ್ಗಳು ಹೋಗ್ತವೆ, ನನಗೆ ಆಫರ್ಗಳು ಕೈ ತಪ್ತವೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕೆಲಸಗಳನ್ನ ನಾವು ಹುಡುಕಿಕೊಂಡು ಹೋಗಬಾರದು, ಬದಲಾಗಿ ಕೆಲಸಗಳು ನಮ್ಮನ್ನು ಹುಡುಕಿಕೊಂಡು ಬರಬೇಕು. ನಾನು ಈಗ ಅವಕಾಶ ಇಲ್ಲದಿದ್ರೂ ಕೂಡ ಫ್ಯಾಮಿಲಿ ಟೈಮ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಕೂಡ AR ರೆಹಮಾನ್ ಅವರು ಹೇಳಿದ್ದಾರೆ. AR ರೆಹಮಾನ್ ಅವರು ಬಾಲಿವುಡ್ ನಲ್ಲಿ ಮಣಿರತ್ನಂ ನಿರ್ದೇಶನದ ರೋಜಾ, ದಿಲ್ಸೆ ಹಾಗೆ ಬಾಂಬೆ ಸಿನಿಮಾಗಳಿಗೆ ಸಂಗೀತವನ್ನ ಸಂಯೋಜಿಸಿದ್ರು. ಈ 3 ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಆದ್ರೆ ರೆಹಮಾನ್ ಅವರಿಗೆ ಬಾಲಿವುಡ್ ನಲ್ಲಿ ಸರಿಯಾಗಿ ವಿಶೇಷವಾಗಿ ಒಂದು ವಿಶೇಷ ಮನ್ನಣೆಯನ್ನ ಬಾಲಿವುಡ್ ನ ಮನೆಗಳಲ್ಲಿ ಕೂಡ ಸುದ್ದಿ ಆಗುವಂತಹ ಒಂದು ಹೈಪ್ ಅನ್ನ ತಂದ್ಕೊಟ್ಟಿದ್ದು ಅಂತ ಹೇಳಿದ್ರೆ ತಾಲ್ ಸಿನಿಮಾ ಅಂತ ಹೇಳಿದ ಕೂಡಲೇ ಅದೊಂದು ಮ್ಯೂಸಿಕಲ್ ಮೂವಿ ಅಂತ ನಮ್ಗೆ ನೆನಪಾಗುತ್ತೆ. ಈ ಸಿನಿಮಾದಲ್ಲಿ ಸಂಗೀತ ಸಂಯೋಜನೆ ಮಾಡಿದ ನಂತರ AR ರೆಹಮಾನ್ ಅವರ ಒಂದು ಖ್ಯಾತಿ ಇಡೀ ದೇಶಾದ್ಯಂತ ಹಿಟ್ ಆಯ್ತು. ಇದೀಗ AR ರೆಹಮಾನ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಿಸಿ ಜಾವೇದ್ ಅಖ್ತರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವರು ಈ ಒಂದು AR ರೆಹಮಾನ್ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದರ ಬಗ್ಗೆ ರಿಯಾಕ್ಟ್ ಮಾಡಿ ಅವರ ಹೇಳಿಕೆಯನ್ನ ತಪ್ಪಾಗಿ ಬಿಂಬಿಸಿರ್ಬೋದು ಅಂತ ಹೇಳಿದ್ದಾರೆ. ಅದೇ ರೀತಿ ಇನ್ನು ನಟಿ ಕಂಗನಾ ರನೌತ್ ಅವರು ಈ ಒಂದು ಬೆಳವಣಿಗೆಯ ಬಗ್ಗೆ ರಿಯಾಕ್ಟ್ ಮಾಡಿ ಈ ಒಂದು ಏನು ಹೇಳಿಕೆ ಕೊಟ್ಟಿದ್ದಾರೆ AR ರೆಹಮಾನ್ ಅದಕ್ಕೊಂದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ಎಮರ್ಜೆನ್ಸಿ ಸಿನಿಮಾ ಮಾಡಬೇಕಾದ್ರೆ ನಾನು ನಿಮ್ಮನ್ನು ಸಂಪರ್ಕಿಸಿದ್ದೆ, ಆದ್ರೆ ನೀವು ಭೇಟಿ ಮಾಡೋಕ್ಕೂ ಕೂಡ ಅವಕಾಶ ಕೊಟ್ಟಿರ್ಲಿಲ್ಲ. ನಾನು ಮಾಡ್ತಿರುವಂತಹ ಸಿನಿಮಾ ಪ್ರೊಪಗಾಂಡಾ ಸಿನಿಮಾ ಅಂತ ಹೇಳಿ ನೀವು ಒಂದು ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ರಿ. ಆದ್ರೆ ಬಹಳಷ್ಟು ವಿರೋಧ ಪಕ್ಷದ ನಾಯಕರು ಕೂಡ ಈ ಸಿನಿಮಾಗೆ ನಂಗೆ ಪಾಸಿಟಿವ್ ಆಗಿ ಬರೆದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ನೀವೇ ಈ ಅವಕಾಶವನ್ನ ಕಳೆದುಕೊಂಡ್ರಿ ಅಂತ ಬರೆದುಕೊಂಡಿದ್ದಾರೆ. ಸದ್ಯ AR ರೆಹಮಾನ್ ಅವರು ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಏನಿದೆ ಇದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.